Hello friends, welcome to our channel English Book to learn English from Kannada to English language. Dear friends, make sure you practice at least 10 to 15 sentences in a day. It will help you to improve your communication skills and vocabulary. In this video, I am going to teach you how to use pronouns in our daily talk. Come friends, let us go through the video. He, avanu. He is kind. ಅವನು ದಯಾವಂತ. He is smart. ಅವನು ಬುದ್ಧಿವಂತ. ನಾವು ಮಾತನಾಡುವಾಗ ಒಬ್ಬ ವ್ಯಕ್ತಿಯ ಹೆಸರನ್ನು ಪದೇ ಪದೇ ಬಳಸುವ ಬದಲು he ಎಂದು ಉಚ್ಚರಿಸಬಹುದು. I or am ನಾನು ಅಥವಾ ನನಗೆ ಅನ್ನುವ ಅರ್ಥ ಬರುತ್ತದೆ. ಫಾರ್ ಎಕ್ಸಾಂಪಲ್, I am happy ನನಗೆ ಸಂತೋಷವಾಗಿದೆ. I am tired ನಾನು ಸುಸ್ತಾಗಿದ್ದೇನೆ. ಯು ನೀವು ಅಥವಾ ನೀನು. ಯು ಎಂಬ ಪದವನ್ನು ಈ ರೀತಿ ಬಳಸಬಹುದು ನಾವು. ಯು ಲುಕ್ ರಿಯಲಿ ಟಯರ್ಡ್ ನೀವು ನಿಜವಾಗಿಯೂ ದಣಿದಂತೆ ಕಾಣುತ್ತೀರಿ. ಯು ಸೆಡ್ ಗೋ ಅಹೆಡ್ ನೀನು ಮುಂದೆ ಹೋಗು ಎಂದು ಹೇಳಿದೆ. ಶಿ ಅವಳು. ಶಿ ಈಸ್ ಮೈ ಸಿಸ್ಟರ್ ಅವಳು ನನ್ನ ಸಹೋದರಿ. ಶಿ ಈಸ್ ಅ ಡಾಕ್ಟರ್ ಅವಳು ಒಬ್ಬ ವೈದ್ಯೆ. ಶಿ ಈಸ್ ಮೈ ಸಿಸ್ಟರ್ ಅವಳು ನನ್ನ ಸಹೋದರಿ. ಶಿ ಈಸ್ ಅ ಡಾಕ್ಟರ್ ಅವಳು ಒಬ್ಬ ವೈದ್ಯೆ. ಇಟ್ ಇದು. ಕೆಲವೊಂದು ಸಂದರ್ಭದಲ್ಲಿ ಇದು ಅಥವಾ ಅದು ಅಂತಾನೂ ಅರ್ಥ ಬರುತ್ತದೆ. ಮಾತನಾಡುವಾಗ ಈ ರೀತಿ ಬಳಸಬಹುದು. ಇಟ್ ಈಸ್ ಅ ಪೆನ್ ಅದೊಂದು ಪೆನ್. ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅದೊಂದು ಸುಂದರ ತಾಣ. ವಿ ನಾವು. ನಾವು ಗುಂಪಿನಲ್ಲಿದ್ದಾಗ ಎಲ್ಲರನ್ನೂ ಸೇರಿಸಿ ವಿ ಅಂತ ಹೇಳಬಹುದು. ಫಾರ್ ಎಕ್ಸಾಂಪಲ್, ವಿ ಲೈಕ್ ಪಿಜ್ಜಾ ನಮಗೆ ಪಿಜ್ಜಾ ಇಷ್ಟ. ವಿ ವಾಕ್ ಸ್ಲೋಲಿ ನಾವು ನಿಧಾನವಾಗಿ ನಡೆಯುತ್ತೇವೆ. ದೇ ಅವರು. ಅವರು ಎಂಬ ಪದವನ್ನು ಈ ರೀತಿ ಹೇಳಬಹುದು. ದೇ ಆರ್ ವೆರಿ ಸ್ಮಾರ್ಟ್ ಕಿಡ್ಸ್ ಅವರು ತುಂಬ ಬುದ್ಧಿವಂತ ಮಕ್ಕಳು. ದೇ ಆರ್ ಕಮಿಂಗ್ ಟುಡೇ ಅವರು ಇಂದು ಬರುತ್ತಿದ್ದಾರೆ. ಮೀ ನಾನು. ನಾವು ಮಾತನಾಡುವಾಗ ಮೀ ಎಂಬ ಪದವನ್ನು ಈ ರೀತಿ ಯೂಸ್ ಮಾಡಬಹುದು. ಲೆಟ್ ಮೀ ಪೇ ನಾನು ಪಾವತಿಸಲಿ. ಟಾಕ್ ಟು ಮೀ ನನ್ನ ಜೊತೆ ಮಾತನಾಡಿ. ಹಿಮ್ ಅವನನ್ನು ಅಥವಾ ಅವನು ಎಂಬ ಅರ್ಥನೂ ಬರುತ್ತದೆ. ಈ ರೀತಿ ನಾವು ಯೂಸ್ ಮಾಡಬಹುದು. ಗಿವ್ ಇಟ್ ಟು ಹಿಮ್ ಅವನಿಗೆ ಕೊಡು. ಐ ಆಮ್ ಬಿಹೈಂಡ್ ಹಿಮ್ ನಾನು ಅವನ ಹಿಂದೆ ಇದ್ದೇನೆ. ಹರ್ ಅವಳು. ಐ ನೋ ಹರ್ ನನಗೆ ಅವಳು ಗೊತ್ತು. ಹರ್ ಐಸ್ ಆರ್ ಬ್ಲೂ ಅವಳ ಕಣ್ಣುಗಳು ನೀಲಿ. ಐ ನೋ ಹರ್ ಅವಳು ನನಗೆ ಗೊತ್ತು. ಹರ್ ಐಸ್ ಆರ್ ಬ್ಲೂ ಅವಳ ಕಣ್ಣುಗಳು ನೀಲಿ. ಅಸ್ ನಮಗೆ. ಅಸ್ ಅನ್ನು ಯಾವ ರೀತಿ ಬಳಸಬೇಕು ಅಂತ ಫಾರ್ ಎಕ್ಸಾಂಪಲ್, ಕಮ್ ಆ್ಯಂಡ್ ಹೆಲ್ಪ್ ಅಸ್ ಬಂದು ನಮಗೆ ಸಹಾಯ ಮಾಡಿ. ಇಟ್ ಈಸ್ ಆಲ್ ಓವರ್ ಫಾರ್ ಅಸ್ ನಮಗೆ ಎಲ್ಲ ಮುಗಿದಿದೆ. ದೆಮ್ ಅವರು. ಅವರು ಎಂಬ ಪದವನ್ನು ಈ ರೀತಿ ಫಾರ್ ಎಕ್ಸಾಂಪಲ್, ದೇ ಎಟ್ ಟು ಕಮ್ ಅವರು ಇನ್ನೂ ಬರಬೇಕಿದೆ. ದೇ ಸಡನ್ಲಿ ಸ್ಟಾಪ್ಡ್ ಅವರು ಇದ್ದಕ್ಕಿದ್ದಂತೆ ನಿಲ್ಲಿಸಿದರು. ಮೈನ್ ನನ್ನದು. ಮೈನ್ ಅನ್ನೋ ಪದವನ್ನು ನಾವು ಇದು ನನ್ನದು ಅದು ನನ್ನದು ಅಂತ ಹೇಳುವಾಗ ಉಚ್ಚರಿಸಬಹುದು. ಫಾರ್ ಎಕ್ಸಾಂಪಲ್, ದಿಸ್ ಪೆನ್ ಈಸ್ ಮೈನ್ ಈ ಪೆನ್ನು ನನ್ನದು. ದಿಸ್ ಸಿಲ್ವರ್ ಚೈನ್ ಈಸ್ ಮೈನ್ ಈ ಸಿಲ್ವರ್ ಚೈನ್ ನನ್ನದು. ಯುವರ್ಸ್ ನಿಮ್ಮದು ಅಥವಾ ನಿನ್ನದು. ಫಾರ್ ಎಕ್ಸಾಂಪಲ್, ದಿಸ್ ಕ್ಯಾಮರಾ ಈಸ್ ಯುವರ್ಸ್ ಈ ಕ್ಯಾಮರಾ ನಿಮ್ಮದು. ಐ ಥಿಂಕ್ ದಿಸ್ ಈಸ್ ಯುವರ್ ಪೆನ್ ಇದು ನಿಮ್ಮ ಪೆನ್ ಎಂದು ನಾನು ಭಾವಿಸುತ್ತೇನೆ. ಹಗ್ ಅಪ್ಪುಗೆ. ಹಗ್ ಯುವರ್ ಚಿಲ್ಡ್ರನ್ಸ್ ದೇ ಫೀಲ್ ಹ್ಯಾಪಿ ನಿಮ್ಮ ಮಕ್ಕಳನ್ನು ತಬ್ಬಿಕೊಳ್ಳಿ ಅವರು ಸಂತೋಷ ಪಡುತ್ತಾರೆ.
Hug your children, they feel happy. Bath, snana. The warm bubble bath will be relaxing. ಬೆಚ್ಚಗಿನ ಬಬಲ್ ಸ್ನಾನವು ವಿಶ್ರಾಂತಿ ನೀಡುತ್ತದೆ. The warm bubble bath will be relaxing. Sneeze, ಸೀನು. My nose is tickling. I think getting sneeze. ನನ್ನ ಮೂಗು ಕಚಗುಳಿಯುತ್ತಿದೆ. ಸೀನು ಬರುತ್ತದೆ ಎಂದು ನಾನು ಭಾವಿಸುತ್ತೇನೆ. My nose is tickling. I think getting sneeze. ನನ್ನ ಮೂಗು ಕಚಗುಳಿಯುತ್ತಿದೆ. ಸೀನು ಬರುತ್ತದೆ ಎಂದು ಭಾವಿಸುತ್ತೇನೆ. Sleep, ನಿದ್ರೆ. They are exhausted from lack of sleep. ನಿದ್ರೆಯ ಕೊರತೆಯಿಂದ ಅವರು ದಣಿದಿದ್ದಾರೆ. They are exhausted from lack of sleep. ನಿದ್ರೆಯ ಕೊರತೆಯಿಂದ ಅವರು ದಣಿದಿದ್ದಾರೆ. Meditation, ಧ್ಯಾನ. She will do every day morning meditation. ಅವಳು ಪ್ರತಿದಿನ ಬೆಳಗ್ಗೆ ಧ್ಯಾನ ಮಾಡುತ್ತಾಳೆ. She will do every day morning meditation. Cycling, cycling. My sister will go to cycling with my father. ನನ್ನ ತಂಗಿ ನನ್ನ ತಂದೆಯೊಂದಿಗೆ ಸೈಕ್ಲಿಂಗ್ಗೆ ಹೋಗುತ್ತಾಳೆ. My sister will go to cycling with my father. Swimming, ಈಜು. Swimming is very healthy in summer season. ಬೇಸಿಗೆ ಕಾಲದಲ್ಲಿ ಈಜು ತುಂಬ ಆರೋಗ್ಯಕರ. Swimming is very healthy in summer season. Exercise, ವ್ಯಾಯಾಮ. Morning exercise very healthy. ಬೆಳಗಿನ ವ್ಯಾಯಾಮ ತುಂಬ ಆರೋಗ್ಯಕರ. Morning exercise is very healthy. ಬೆಳಗಿನ ವ್ಯಾಯಾಮ ತುಂಬ ಆರೋಗ್ಯಕರ. Walk, ನಡೆಯುವುದು. I can go to school in 10 minutes by walk. ನಾನು ನಡಿಗೆಯಲ್ಲಿ 10 ನಿಮಿಷದಲ್ಲಿ ಶಾಲೆಗೆ ಹೋಗಬಹುದು. I can go to school in 10 minutes by walk. Haircut, ಕ್ಷೌರ. I need haircut because of more splits in my hair. ನನ್ನ ಕೂದಲು ಹೆಚ್ಚು ಸೀಳಿರುವ ಕಾರಣ ನನಗೆ ಕ್ಷೌರ ಅಗತ್ಯವಿದೆ. I need haircut because of more splits in my hair. Write, ಬರೆಯಿರಿ. She is writing a leave letter. ಅವಳು ರಜೆ ಪತ್ರ ಬರೆಯುತ್ತಿದ್ದಾಳೆ. She is writing a leave letter. ಅವಳು ರಜೆ ಪತ್ರ ಬರೆಯುತ್ತಿದ್ದಾಳೆ. Write, ಬರೆಯಿರಿ. Flying, ಹಾರುವ. The birds are flying high in the sky. ಪಕ್ಷಿಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿವೆ. The birds are flying high in the sky. ಪಕ್ಷಿಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿವೆ. Scare, ಹೆದರಿಸಿ. I think you are trying to scare me. ನೀವು ನನ್ನನ್ನು ಹೆದರಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. I think you are trying to scare me. Handshake, ಹಸ್ತಲಾಘವ. She greeted with him a handshake. ಅವಳು ಅವನೊಂದಿಗೆ ಹಸ್ತಲಾಘವ ಮಾಡಿದಳು. She greeted with him a handshake. Handshake means in Kannada ಹಸ್ತಲಾಘವ. Massage, head massage is very relaxing. ತಲೆ ಮಸಾಜ್ ತುಂಬ ವಿಶ್ರಾಂತಿ ನೀಡುತ್ತದೆ. Head massage is very relaxing. ತಲೆ ಮಸಾಜ್ ತುಂಬ ವಿಶ್ರಾಂತಿ ನೀಡುತ್ತದೆ. I'll be at the meeting on time. ಸಮಯಕ್ಕೆ ಸರಿಯಾಗಿ ಸಭೆಗೆ ಬರುತ್ತೇನೆ. I'll be at the meeting on time. I'll be ready for our morning walk. ನಾನು ನಮ್ಮ ಬೆಳಗಿನ ನಡಿಗೆಗೆ ಸಿದ್ಧವಾಗುತ್ತೇನೆ.
I will be ready for our morning walk. I will be sure to call you later. ನಾನು ನಿಮಗೆ ನಂತರ ಕರೆ ಮಾಡಲು ಖಚಿತವಾಗಿರುತ್ತೇನೆ. I will be sure to call you later. I'll be in the office until 6 p.m. ನಾನು ಸಂಜೆ 6 ಗಂಟೆಯವರೆಗೆ ಕಚೇರಿಯಲ್ಲಿ ಇರುತ್ತೇನೆ. I'll be in the office until 6 p.m. I'll be happy to help with that. ಅದಕ್ಕೆ ಸಹಾಯ ಮಾಡಲು ನಾನು ಸಂತೋಷಪಡುತ್ತೇನೆ. I will be happy to help with that. ಅದಕ್ಕೆ ಸಹಾಯ ಮಾಡಲು ನಾನು ಸಂತೋಷಪಡುತ್ತೇನೆ. I'll be happy to help with that. I'll be taking a short break. ನಾನು ಸ್ವಲ್ಪ ವಿರಾಮ ತೆಗೆದುಕೊಳ್ಳುತ್ತೇನೆ. I'll be taking a short break. ನಾನು ಸ್ವಲ್ಪ ವಿರಾಮ ತೆಗೆದುಕೊಳ್ಳುತ್ತೇನೆ. I'll be taking a short break. I will be right back. ನಾನು ಈಗಿನಿಂದಲೇ ಬರುತ್ತೇನೆ. I'll be right back. ನಾನು ಈಗಿನಿಂದಲೇ ಬರುತ್ತೇನೆ. I'll be right back. I'll do my work after 1 hour. ನಾನು 1 ಗಂಟೆಯ ನಂತರ ನನ್ನ ಕೆಲಸವನ್ನು ಮಾಡುತ್ತೇನೆ. I'll do my work after 1 hour. I'll do my best on the exam tomorrow. ನಾಳೆ ಪರೀಕ್ಷೆಯಲ್ಲಿ ನನ್ನ ಕೈಲಾದಷ್ಟು ಮಾಡುತ್ತೇನೆ. I'll do my best on the exam tomorrow. I'll do some cloth shopping this afternoon. ನಾನು ಇಂದು ಮಧ್ಯಾಹ್ನ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡುತ್ತೇನೆ. I'll do some cloth shopping this afternoon. I'll do the cooking for tonight meal. ಇವತ್ತು ರಾತ್ರಿ ಊಟಕ್ಕೆ ನಾನು ಅಡುಗೆ ಮಾಡುತ್ತೇನೆ. I'll do the cooking for tonight meal. I'll do my daily workout at the gym. ನಾನು ಜಿಮ್ನಲ್ಲಿ ನನ್ನ ದೈನಂದಿನ ವ್ಯಾಯಾಮವನ್ನು ಮಾಡುತ್ತೇನೆ. I'll do my daily workout at the gym. I'll do my daily workout at the gym. I'll do the vacuuming and cleaning this weekend. ನಾನು ಈ ವಾರಾಂತ್ಯದಲ್ಲಿ ವ್ಯಾಕ್ಯೂಮ್ ಮತ್ತು ಕ್ಲೀನಿಂಗ್ ಮಾಡುತ್ತೇನೆ. I'll do the vacuuming and cleaning this weekend. I'll do the gardening on Saturday. ನಾನು ಶನಿವಾರ ತೋಟಗಾರಿಕೆ ಮಾಡುತ್ತೇನೆ. I'll do the gardening on Saturday. ನಾನು ಶನಿವಾರ ತೋಟಗಾರಿಕೆ ಮಾಡುತ್ತೇನೆ. ಈ ಭಾಗದಲ್ಲಿ ನಾವು ಐಲ್ ಗೆಟ್ ಎಂಬುದನ್ನು ಯಾವ ರೀತಿ ಡೈಲಿ ಟಾಕಲ್ಲಿ ಯೂಸ್ ಮಾಡುತ್ತೇವೆ ಎಂಬುದನ್ನು ನೋಡೋಣ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಎಕ್ಸಾಂಪಲ್ ಸಹಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಐಲ್ ಗೆಟ್ ಸಮ್ ಗ್ರಾಸರೀಸ್ ಆನ್ ಮೈ ವೇ ಹೋಮ್. ನಾನು ಮನೆಗೆ ಹೋಗುವ ದಾರಿಯಲ್ಲಿ ಕೆಲವು ದಿನಸಿಗಳನ್ನು ತೆಗೆದುಕೊಳ್ಳುತ್ತೇನೆ. ಐಲ್ ಗೆಟ್ ಸಮ್ ಗ್ರಾಸರೀಸ್ ಆನ್ ಮೈ ವೇ ಹೋಮ್. ಐಲ್ ಗೆಟ್ ದ ಲಾಂಡ್ರಿ ಫ್ರಮ್ ದ ಡ್ರೈಯರ್. ನಾನು ಡ್ರೈಯರ್ನಿಂದ ಲಾಂಡ್ರಿ ಪಡೆಯುತ್ತೇನೆ. ಐಲ್ ಗೆಟ್ ದ ಲಾಂಡ್ರಿ ಫ್ರಮ್ ದ ಡ್ರೈಯರ್. ಐಲ್ ಗೆಟ್ ಅ ಸಲಾಡ್ ಫಾರ್ ಲಂಚ್. ನಾನು ಊಟಕ್ಕೆ ಸಲಾಡ್ ಪಡೆಯುತ್ತೇನೆ. ಐಲ್ ಗೆಟ್ ಅ ಸಲಾಡ್ ಫಾರ್ ಲಂಚ್. ನಾನು ಊಟಕ್ಕೆ ಸಲಾಡ್ ಪಡೆಯುತ್ತೇನೆ. ಐಲ್ ಗೆಟ್ ಸಮ್ ರೆಸ್ಟ್ ಆಫ್ಟರ್ ಅ ಲಾಂಗ್ ಡೇ. ಬಹಳ ದಿನದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ಐಲ್ ಗೆಟ್ ಸಮ್ ರೆಸ್ಟ್ ಆಫ್ಟರ್ ಅ ಲಾಂಗ್ ಡೇ. I'll get some rest after a long day. I'll get my phone charged while I am here.
ನಾನು ಇಲ್ಲಿರುವಾಗ ನನ್ನ ಫೋನ್ ಅನ್ನು ಚಾರ್ಜ್ ಮಾಡುತ್ತೇನೆ. I'll get my phone charged while I am here. I'll get the kids from school. ನಾನು ಮಕ್ಕಳನ್ನು ಶಾಲೆಯಿಂದ ಕರೆದುಕೊಂಡು ಬರುತ್ತೇನೆ. I'll get the kids from school. I'll get my laptop fixed soon. ನನ್ನ ಲ್ಯಾಪ್ಟಾಪ್ ಅನ್ನು ಶೀಘ್ರದಲ್ಲೇ ಸರಿಪಡಿಸುತ್ತೇನೆ. I'll get my laptop fixed soon. ನನ್ನ ಲ್ಯಾಪ್ಟಾಪ್ ಅನ್ನು ಶೀಘ್ರದಲ್ಲೇ ಸರಿಪಡಿಸುತ್ತೇನೆ. ವಿ ನಾವು ಇಬ್ಬರು ಮೂವರಿಗಿಂತ ಹೆಚ್ಚು ಇದ್ದಾಗ ಒಬ್ಬೊಬ್ಬರ ಹೆಸರನ್ನು ಇಟ್ಟು ಕರೆಯಲು ಸಾಧ್ಯವಿಲ್ಲ. ಆದುದರಿಂದ ಎಲ್ಲರನ್ನೂ ಸೇರಿಸಿ ವಿ ನಾವು ಎಂದು ಹೇಳಬಹುದು. ಫಾರ್ ಎಕ್ಸಾಂಪಲ್, ವಿ ಆರ್ ಗೋಯಿಂಗ್ ಟು ಟ್ರಿಪ್ ಟುಮಾರೋ. ನಾವು ನಾಳೆ ಪ್ರವಾಸಕ್ಕೆ ಹೋಗುತ್ತೇವೆ. ವಿ ಆರ್ ಗೋಯಿಂಗ್ ಟು ಟ್ರಿಪ್ ಟುಮಾರೋ. ಯು ನೀವು. ಫಾರ್ ಎಕ್ಸಾಂಪಲ್, ಯು ಕಮ್ ಅರ್ಲಿ ಟುಮಾರೋ ಬಿಕಾಸ್ ಬಿಸ್ನೆಸ್ ಮೀಟಿಂಗ್ ಈಸ್ ದೇರ್. ವ್ಯಾಪಾರ ಸಭೆ ಇರುವುದರಿಂದ ನಾಳೆ ಬೇಗ ಬನ್ನಿ. ಯು ಕಮ್ ಅರ್ಲಿ ಟುಮಾರೋ ಬಿಕಾಸ್ ಬಿಸ್ನೆಸ್ ಮೀಟಿಂಗ್ ಈಸ್ ದೇರ್. ವ್ಯಾಪಾರ ಸಭೆ ಇರುವುದರಿಂದ ನಾಳೆ ಬೇಗ ಬನ್ನಿ. ಹಿ ಅವನು ಅಥವಾ ಅವರು. ಫಾರ್ ಎಕ್ಸಾಂಪಲ್, ವಯಸ್ಸು ಇಲ್ಲ ಸಾಧನೆಯಲ್ಲಿ ಹೆಚ್ಚು ಇದ್ದವರನ್ನು ಹಿ ಅವರು ಎಂಬ ಅರ್ಥ ಬರುತ್ತದೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅವರು ಯಶಸ್ವಿ ಉದ್ಯಮಿ. ನಮಗಿಂತ ಚಿಕ್ಕವರು ಅಥವಾ ನಮಗೆ ಹತ್ತಿರದವರಿದ್ದಾಗ ಈ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನು ನನ್ನ ಪ್ರಾಣ ಸ್ನೇಹಿತ. ಶಿ ಅವಳು. ಶಿ ಎಂಬ ಪ್ರೊನೌನನ್ನು ಹುಡುಗಿಯರಿಗೆ ಅಥವಾ ವುಮೆನ್ಸ್ಗೆ ಸ್ತ್ರೀಲಿಂಗಕ್ಕೆ ಬಳಸುವಂತಹ ಪದ. ಫಾರ್ ಎಕ್ಸಾಂಪಲ್, ಶಿ ವಾಸ್ ಬಾರ್ನ್ ಇನ್ ಅ ಸ್ಮಾಲ್ ವಿಲೇಜ್. ಅವಳು ಪುಟ್ಟ ಹಳ್ಳಿಯಲ್ಲಿ ಜನಿಸಿದಳು. ಶಿ ವಾಸ್ ಬಾರ್ನ್ ಇನ್ ಅ ಸ್ಮಾಲ್ ವಿಲೇಜ್. ಅವಳು ಪುಟ್ಟ ಹಳ್ಳಿಯಲ್ಲಿ ಜನಿಸಿದಳು. ಇಟ್ ಇದು. ಈಚ್ ಎಂಬ ಪದವನ್ನು ಯಾವುದಾದ್ರೂ ಸಿಚುಯೇಷನಲ್ಲಾದರೂ ಬಳಸಬಹುದು, ಇಲ್ಲ ಯಾವುದಾದ್ರೂ ವಸ್ತುವಿಗೋಸ್ಕರ ಆದರೂ ಬಳಸಬಹುದು. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಇಟ್ ವಾಸ್ ಅ ಸಿಗ್ನಿಫಿಕೆಂಟ್ ಮೂಮೆಂಟ್. ಇದು ಮಹತ್ವದ ಕ್ಷಣ ಎಂದು ನಾನು ಭಾವಿಸುತ್ತೇನೆ. ದೇ ಅವರು. ಫಾರ್ ಎಕ್ಸಾಂಪಲ್, ದೇ ಆರ್ ಅನ್ಹ್ಯಾಪಿ ವಿತ್ ದೇರ್ ಜಾಬ್. ಅವರು ತಮ್ಮ ಕೆಲಸದ ಬಗ್ಗೆ ಅತೃಪ್ತರಾಗಿದ್ದಾರೆ. ದೇ ಆರ್ ಅನ್ಹ್ಯಾಪಿ ವಿತ್ ದೇರ್ ಜಾಬ್. ಅವರು ತಮ್ಮ ಕೆಲಸದ ಬಗ್ಗೆ ಅತೃಪ್ತರಾಗಿದ್ದಾರೆ. ಇಬ್ಬರಿಗಿಂತ ಹೆಚ್ಚು ಜನರು ಇದ್ದಾಗ ದೇ ಅಂತ ಯೂಸ್ ಮಾಡಬಹುದು. ಮೀ ನಾನು. ಫಾರ್ ಎಕ್ಸಾಂಪಲ್, ಮೀ ಎಂಬ ಪದವನ್ನು ನಾವು ಡೈಲಿ ಲೈಫ್ನಲ್ಲಿ ಈ ರೀತಿ ಯೂಸ್ ಮಾಡಬಹುದು. ಡೋಂಟ್ ಬ್ಲೇಮ್ ಮೀ ಫಾರ್ ಯುವರ್ ಮಿಸ್ಟೇಕ್. ನಿನ್ನ ತಪ್ಪಿಗೆ ನನ್ನನ್ನು ದೂಷಿಸಬೇಡ. ಡೋಂಟ್ ಬ್ಲೇಮ್ ಮೀ ಫಾರ್ ಯುವರ್ ಮಿಸ್ಟೇಕ್. ನಿನ್ನ ತಪ್ಪಿಗೆ ನನ್ನನ್ನು ದೂಷಿಸಬೇಡ. ಅಸ್ ನಮಗೆ. ನಮ್ಮ ಜೊತೆ ಇಬ್ಬರಿಗಿಂತ ಹೆಚ್ಚು ಇದ್ದಾಗ ಅಸ್ ಎಂಬ ಪ್ರೊನೌನ್ಸನ್ನು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಮೈ ಮದರ್ ಈಸ್ ಕುಕಿಂಗ್ ಫುಡ್ ಫಾರ್ ಆಲ್ ಆಫ್ ಅಸ್. ನನ್ನ ತಾಯಿ ನಮಗೆಲ್ಲ ಅಡುಗೆ ಮಾಡುತ್ತಿದ್ದಾರೆ. ಮೈ ಮದರ್ ಈಸ್ ಕುಕಿಂಗ್ ಫುಡ್ ಫಾರ್ ಆಲ್ ಆಫ್ ಅಸ್. ಹರ್ ಅವಳು. ಮುಂಚೆನೇ ನಾವು ಶಿ ಎಂಬ ಪದವನ್ನು ಅವಳು ಎಂಬ ಅರ್ಥದಲ್ಲಿ ನೋಡಿದ್ದೇವೆ. ಅದೇ ಅರ್ಥದಲ್ಲಿ ನಾವು ಹರ್ ಅಂತಲೂ ಬಳಸಬಹುದು. ಫಾರ್ ಎಕ್ಸಾಂಪಲ್, ಹರ್ ಐಸ್ ಆರ್ ಬ್ಲೂ. ಅವಳ ಕಣ್ಣುಗಳು ನೀಲಿ. ಹರ್ ಐಸ್ ಆರ್ ಬ್ಲೂ. ಅವಳ ಕಣ್ಣುಗಳು ನೀಲಿ. ಹಿಮ್ ಅವನನ್ನು. ಹಿಮ್ ಎಂಬ ಪ್ರೊನೌನನ್ನು ನಾವು ಮೇಲ್ ಪರ್ಸನ್ಸ್ಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ವರ್ಕಿಂಗ್ ವಿತ್ ಹಿಮ್. ನಾನು ಅವನೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಐ ಆಮ್ ವರ್ಕಿಂಗ್ ವಿತ್ ಹಿಮ್. ನಾನು ಅವನೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ದೆಮ್ ಅವರು. ದೆಮ್ ಎಂಬ ಪ್ರೊನೌನನ್ನು ನಾವು
ಇಬ್ಬರಿಗಿಂತ ಹೆಚ್ಚು ಜನರು ಇದ್ದಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಿ ಡಿಫರ್ ಫ್ರಮ್ ದೆಮ್ ಇನ್ ಸಮ್ ರೆಸ್ಪೆಕ್ಟ್ಸ್. ಕೆಲವು ವಿಷಯಗಳಲ್ಲಿ ನಾವು ಅವರಿಂದ ಭಿನ್ನವಾಗಿರುತ್ತೇವೆ. ವಿ ಡಿಫರ್ ಫ್ರಮ್ ದೆಮ್ ಇನ್ ಸಮ್ ರೆಸ್ಪೆಕ್ಟ್ಸ್. ಸಚ್, ಇಂತಹ. ಸಚ್ ಎಂಬ ಪದವನ್ನು ಕೆಲವೊಂದು ಆಶ್ಚರ್ಯಕರ ಸಿಚುಯೇಷನ್ಗಳಲ್ಲಿ ಅಥವಾ ಪ್ರತ್ಯೇಕತೆ ಹೊಂದಿರುವಂತಹ ವಿಷಯಗಳಲ್ಲಿ ಯೂಸ್ ಮಾಡುತ್ತೇವೆ. ಫಾರ್ ಎಕ್ಸಾಂಪಲ್, ಶಿ ಹ್ಯಾಸ್ ಸಚ್ ಅ ಲವ್ಲಿ ಹೇರ್. ಅವಳು ಅಂತಹ ಸುಂದರವಾದ ಕೂದಲನ್ನು ಹೊಂದಿದ್ದಾಳೆ. ಶಿ ಹ್ಯಾಸ್ ಸಚ್ ಅ ಲವ್ಲಿ ಹೇರ್. ದಟ್, ಅದು. ದಟ್ ಎಂಬ ಪ್ರನೌನನ್ನು ಪ್ಲೇಸ್ ಅಥವಾ ವಸ್ತುಗಳಿಗೂ ಉಪಯೋಗ ಮಾಡಬಹುದು. ಫಾರ್ ಎಕ್ಸಾಂಪಲ್, ದಟ್ ಈಸ್ ಮೈ ಪ್ರಾಪರ್ಟಿ. ಅದು ನನ್ನ ಆಸ್ತಿ. ದಟ್ ಈಸ್ ಮೈ ಪ್ರಾಪರ್ಟಿ. ಅದು ನನ್ನ ಆಸ್ತಿ. ಅದೇ ರೀತಿ ನಾವು ದಟ್ ಈಸ್ ಮೈ ಡ್ರೆಸ್, ದಟ್ ಈಸ್ ಮೈ ಥಿಂಗ್ ಅಂತಲೂ ಉಪಯೋಗಿಸಬಹುದು. ದೀಸ್, ಇವು. ಯಾವುದಾದರೂ ವಸ್ತುಗಳು ಎರಡಕ್ಕಿಂತ ಹೆಚ್ಚು ಇದ್ದಾಗ ದೀಸ್ ಅಂತ ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್, ದೀಸ್ ಆರ್ ಆಲ್ ಮೈ ಫೇವ್ರೆಟ್ ಫ್ಲವರ್ಸ್. ಇವೆಲ್ಲ ನನ್ನ ನೆಚ್ಚಿನ ಹೂಗಳು. ದೀಸ್ ಆರ್ ಆಲ್ ಮೈ ಫೇವ್ರೆಟ್ ಫ್ಲವರ್ಸ್. ಇವೆಲ್ಲ ನನ್ನ ನೆಚ್ಚಿನ ಹೂಗಳು. I hope you like the video, friends. If you like the video, please like, share and subscribe to my channel. And also hit on the bell icon. As soon as we upload the video, you will receive notification. Thank you for watching.